ಬಹಳ ಉತ್ತಮವಾಗಿ ಸಾಗ್ತಾ ಇತ್ತು. ಕಾಶ್ಮೀರ ಟೂರಿಸಂಗೆ ಈಗ ಕಪ್ಪು ಚುಕ್ಕೆ ಇಟ್ಟಿದ್ದಾರೆ ಉಗ್ರರು. ಹೀಗಾಗಿ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಕಾಶ್ಮೀರಕ್ಕೆ ಪ್ರವಾಸಿಗರು ಬರ್ತಾ ಇರೋ ಸಂಖ್ಯೆ ಇಳಿಕೆಯಾಗಿದೆ. ಕಳೆದ 3 ವರ್ಷಗಳಲ್ಲಿ ಭಾರೀ ಏರಿಕೆಯಾಗಿತ್ತು ಕಾಶ್ಮೀರಕ್ಕೆ ಹೋಗೋ ಪ್ರವಾಸಿಗರ ಸಂಖ್ಯೆಯಲ್ಲಿ. ಆದರೆ ಈಗ ಪಹಲ್ಗಾಮ್ನ ದಾಳಿ ಬಳಿಕ ಕಾಶ್ಮೀರ ಪ್ರವಾಸಕ್ಕೆ ತೆರಳೋದಕ್ಕೆ ಜನ ಹೆದರ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಬುಕ್ ಆಗಿರೋ ಟಿಕೆಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರವಾಸಿಗರು. 40% ಬುಕಿಂಗ್ ಇಳಿಕೆಯಾಗಿದೆ ಆನ್ಲೈನ್ ಬುಕಿಂಗ್ನಲ್ಲಿ. ಮೇಕ್ ಮೈ ಟ್ರಿಪ್ ಸೇರಿದಂತೆ ಆನ್ಲೈನ್ ಬುಕಿಂಗೂ ಕೂಡ ಈ ಉಗ್ರರ ದಾಳಿಯ ಬಿಸಿ ತಟ್ಟಿದೆ. ಬುಕಿಂಗ್ ಕ್ಯಾನ್ಸಲ್ ಆಗಿದೆ, ಆದರೆ ರಿಫಂಡ್ಗೆ ಏಜೆನ್ಸಿಗಳು ಹಿಂದೆಟ್ಟು ಹಾಕ್ತಾ ಇವೆ. ಮೊದಲೇ ಲಾಸ್ ಆಗಿರೋ ಹಿನ್ನೆಲೆಯಲ್ಲಿ ವಾಪಸ್ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಜನದ್ದು ಆಡಿ ಅಟ್ಯಾಕ್ ಆಗಿರೋದು ಒಂದಿಬ್ಬರು ಶಿವಮೊಗ್ಗದವ್ರು ಆಗಿದಾರಲ್ಲ, ಅದು ನಮ್ಮ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಅಂಡರ್ ಏಜೆನ್ಸಿಯಲ್ಲೇ ಆಗಿರೋದು ಅದು. ಓಕೆ, ಅದು ಆಗಿರೋದ್ರಿಂದ ಅದರಲ್ಲಿ ನಮ್ಮದು 30 ಜನ ಗ್ರೂಪ್ ಇದ್ದಿದ್ದು. ಅದರಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರದು ನಮ್ಮದು 14 ಜನ, ಬೇರೆ ಏಜೆಂಟ್ದು ಒಂದು 12 ಜನ ಆ ಥರ ಇದ್ದಾರೆ. ಸೊ ನಮ್ಮ 14 ಜನ ನಾವು ಕ್ಲೈಮ್ಗೆ ಹಾಕಿದ್ದೀವಿ. ಅದು ಏನಾಗಿದೆ ಅಂದರೆ 1 ವೇ ಸಿಕ್ಕಿದೆ, ಅಂದರೆ ಒಂದು ಸ್ವಲ್ಪ ಜನ ಸಿಕ್ಕಿದೆ, ಇನ್ನು ಸ್ವಲ್ಪ ಸಿಕ್ಕಿಲ್ಲ. ಅಂದರೆ 2 ಪಾರ್ಟಲ್ಲಿ ನಾವು ಬುಕ್ ಮಾಡಿರ್ತೀವಿ, ಒಂದು ವೆಬ್ಸೈಟಲ್ಲಿ ಬುಕ್ ಮಾಡಿರ್ತೀವಿ ಅಂದ್ಕೊಳ್ಳಿ. ಒಂದು ವೆಬ್ಸೈಟ್ ಏನು ಮಾಡಿದರೆ ರಿಫಂಡ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇನ್ನೊಬ್ರು ವೆಬ್ಸೈಟ್ ನಾವು ಕೇಳ್ತಾ ಇದ್ದೀವಿ, ಸರ್ ನಮ್ಮ ಹೈಯರ್ ಅಥಾರಿಟಿ ಆಗಬೇಕು, ಅವ್ರ ಕಡೆ ರೆಸ್ಪಾಂಡ್ ಬರುತ್ತೆ, ನಾವೇನು ಕೊಡೋಕ್ಕಾಗಲ್ಲ, ಬಂದಮೇಲೆ ನಾವು ಕೊಡೋದು, ವೇಟ್ ಮಾಡಬೇಕು. ಈ ಥರ ಆದಾಗ ಯಾರು ಏನು ಮಾಡೋದು ಅಂತ ಅರ್ಥ ಆಗಲ್ಲ. ಇವಾಗ ಬುಕ್. ಇನ್ನು ಶ್ರೀನಗರದಲ್ಲಿ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಇದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ ಕೊಟ್ಟಿದ್ದಾರೆ. ಜನರಲ್ ಉಪೇಂದ್ರ ದ್ವಿವೇದಿ ಉಗ್ರರ ವಿರುದ್ಧ ಕಾರ್ಯಾಚರಣೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಧಿಕಾರಿಗಳ ಜೊತೆ ಭದ್ರತೆ ಮತ್ತು ಉಗ್ರರ ವಿರುದ್ಧ ನಡೆಸಬೇಕಾದ ಕಾರ್ಯಾಚರಣೆ ಕುರಿತಂತೆ ಚರ್ಚೆ ನಡೆದಿದ್ದು, ಶ್ರೀನಗರದಲ್ಲಿ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಇದ್ದಾರೆ. ಜೊತೆಗೆ ದಾಳಿ ನಡೆದ ಜಾಗಕ್ಕೂ ಕೂಡ, ಪಹಲ್ಗಾಮ್ನ ಬೈಸರನ್ ಕಣಿವೆಗೂ ಕೂಡ ಭೇಟಿ ಕೊಡಲಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇರುವಂತಹ ಫೋಟೋ ಗಮನಿಸ್ತಾ ಇದ್ದೀವಿ. ಬಹಳ ದೊಡ್ಡ ಆಘಾತ. ಉಗ್ರರ ವಿರುದ್ಧ ಈಗ ಬೇಟೆ ಶುರುವಾಗಿದೆ. ಆ ಕಾರ್ಯಾಚರಣೆಯ ಕುರಿತಂತೆ ದ್ವಿವೇದಿ ಚರ್ಚೆ ನಡೆಸಿದ್ದಾರೆ. ಸೇನಾ ಮುಖ್ಯಸ್ಥರು ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರದಲ್ಲಿದ್ದಾರೆ. ಪಹಲ್ಗಾಮ್ನ ಬೈಸರನ್ನ ಕಣಿವೆಗೂ ಕೂಡ ಭೇಟಿ ಕೊಡಲಿದ್ದಾರೆ.